ಮ್ಯಾಮ್ ಇನ್ನು ನಾವು ಕೇಳ್ಪಟ್ಟಿದ್ದು ಈಗ ಹಲವಾರು ರಂಗೋಲಿ ಬದುಕು ಆ ಎಲ್ಲ ಡೈರೆಕ್ಟರ್ಸ್ ಆಗಿರ್ಬೋದು, ಜೊತೆಗೆ ಆ ಸೀರಿಯಲ್ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅಭಿನ ನಂಬಿ ನಾವು ಆ ಪಾತ್ರನ ಅವ್ರಿಗೆ ಕೊಡ್ಬೋದು. ಜೊತೆಗೆ ಅಭಿನ್ ನಂಬಿ ನಾವು ಒಂದು ಪ್ರಾಜೆಕ್ಟ್ ಕೈ ಹಾಕಿದ್ವಿ ಅಂತ ಅಂದ್ರೆ ಅದು ನಮ್ ಸಕ್ಸಸ್ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ವಿ. ಇಷ್ಟೆಲ್ಲ ಮಾತುಗಳನ್ನ ಕೇಳಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗತ್ತೆ. ಯಾಕೆಂದ್ರೆ ತುಂಬಾ ಕಷ್ಟ ಪಡ್ತೀನಿ ನಾನು ಅದಕ್ಕೋಸ್ಕರ. ಯಾವುದು ಈಸಿ ಅಲ್ಲ. ನಾನು ಯಾವಾಗ್ಲೂ ಹೇಳ್ತೀನಿ, ಈಗ ಸಕ್ಸಸ್ ಯಾರು ನೋಡಿದ್ದಾರೆ, ಈಗ ದೊಡ್ಡ ಸ್ಟಾರ್ಸ್ ಯಾರಾಗಿದ್ದಾರೆ ಅವ್ರು ಸುಮ್ಮನೆ ಅಂತೂ ಆಗಿರಲ್ಲ. ಅದ್ರ ಹಿಂದೆ ಬಹಳಷ್ಟು ಶ್ರಮ ಇರುತ್ತೆ, ಕಷ್ಟಪಟ್ಟಿರ್ತಾರೆ, ಶ್ರದ್ಧೆಯಿಂದ ಕೆಲಸ ಮಾಡಿರ್ತಾರೆ. ಅದಕ್ಕೆ ಅವರು ಆ ಒಂದು ಗೋಲ್ನ ರೀಚ್ ಆಗಕ್ಕಾಗಿರುತ್ತೆ. ನನಗ ಮಾತು ಹೇಳ್ತಾರೆ, ನಾನು ಅಷ್ಟೇ ಕಷ್ಟಪಡ್ತಿದ್ದೀನಿ, ಅಷ್ಟೇ ಡಿಸಿಪ್ಲಿನ್, ಈಗ ನೀವು ಹೇಳಿದಾಗ ಅಷ್ಟೇ ಡಿಸಿಪ್ಲಿನ್ಡ್ ಆಗಿರ್ತೀನಿ, ಟೈಮ್ ಮೇಂಟೈನ್ ಮಾಡ್ತೀನಿ, ನನಗೆ ಕೊಟ್ಟಂತ ಕೆಲಸನ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನನ್ನ ಕೈಲಿ ಆಗಲ್ಲ ಅಂದ್ರೆ ನಾನು 100% ಅದಕ್ಕೆ ಹಾಕಕ್ಕೆ ಟ್ರೈ ಮಾಡ್ತೀನಿ. ಅವ್ರು ಆ ವಿಷಯ ಬಂದಾಗ ಅಫ್ಕೋರ್ಸ್ ತುಂಬಾನೇ ಖುಷಿ ಆಗತ್ತೆ. ಬಟ್ ಏನಂದ್ರೆ ಒಂದು ಯಾವಾಗ್ಲೂ ಎರಡನ್ನು ತೀರಾ ತಗೋಬಾರ್ದು. ಫೇಲ್ಯೂರ್ ಆದ್ರೂ ಸರಿ, ಸಕ್ಸಸ್ ಆದ್ರೂ ಸರಿ, ಖುಷಿ ಪಡ್ಬೇಕು. ಮತ್ತೆ ನಮ್ ಕಷ್ಟ ನಾವು ನಮ್ ಜೀವನ ನಾವು ಮಾಡೋದಕ್ಕೆ ಮಾಮೂಲಿ ಟ್ರ್ಯಾಕ್ ಬಂದ್ಬಿಡ್ಬೇಕು. ಅದನ್ನ ತೀರಾ ತಲೆಗೆ ತಗೊಂಡು ನಾನೇ ಗ್ರೇಟ್ ಅಂತ ಅನ್ಕೊಂಡ್ರೆ ಅಷ್ಟೇ, ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತೀವಿ ನಾವು, ಬೆಳೆಯಕ್ ಕಷ್ಟ ಆಗತ್ತೆ. ಸೊ ಅಲ್ಲಿಗೆ ಬಿಡ್ಬೇಕು, ಸಂತೋಷ ಪಡ್ಬೇಕು, ಅಪ್ಪ ಮೆಚ್ಕೊಂಡ್ರು ನನ್ನ ಕೆಲ್ಸನ ಅಂತ ಖುಷಿ ಪಡ್ಬೇಕು, ಅಗೇನ್ ಸ್ಟಾರ್ಟ್ ಯುವರ್ ವರ್ಕ್. ಸೊ ನಾನ್ ಹಾಗೆ ಮಾಡ್ತೀನಿ. ಯಾರೇ ಏನೇ ಹೇಳ್ತಿದ್ರು ಕೂಡ ಆ ಟೈಮ್ ತುಂಬಾ ಖುಷಿ ಆಗತ್ತೆ. ಅದನ್ನ ನಾನು ಇನ್ನೂ ಮೋಟಿವೇಟ್ ಮಾಡ್ಕೊಳಕ್ ಯೂಸ್ ಮಾಡ್ತೀನಿ. ಐ ಮೇಕ್ ಇಟ್ ಆಸ್ ಮೈ ಎನರ್ಜಿ. ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಅದನ್ನ ಕನ್ವರ್ಟ್ ಮಾಡ್ಕೋತೀನಿ ಹೊರತು ತೀರಾ ತಲೆಗೆ ತಗೊಳ್ಳೋದಿಲ್ಲ. ಮನ್ಸಲ್ಲೂ ಇಟ್ಕೋತೀನಿ, ಖುಷಿ ಪಡ್ತೀನಿ, ಹಾಗೆ ಬ್ಯಾಕ್ ಟು ವರ್ಕ್. ಮ್ಯಾಮ್ ಇವಾಗ ಮದ್ವೆ ಆಯ್ತು, ಕೆಲವ್ರು ಏನ್ ಮಾಡ್ತಾರೆ, ಆದ ತಕ್ಷಣ ಇಲ್ಲ ಸಾಕು ಇನ್ಮೇಲೆ ಫ್ಯಾಮಿಲಿ ಅಷ್ಟಕ್ ಮಾತ್ರ ಸೀಮಿತ ಆಗಿರೋಣ, ಇನ್ ಬೇಡ ಅಂತ ಹೇಳಿ. ಅದಕ್ಕೆ ಅವ್ರ ಹಸ್ಬೆಂಡ್ ಅವರು ಕೂಡ ಹಂಗೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ತುಂಬಾ ಬೆರಳೆಣಿಕೆ ಹಸ್ಬೆಂಡ್ ಕೂಡ ಇಲ್ಲ, ನೀನು ಎಷ್ಟು ದಿನ ಆ ಪಾತ್ರ ಮಾಡ್ಕೊಂಡು ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದ್ಯಾ, ಇನ್ ಬಿಟ್ರೆ ಅದು ಅಲ್ಲಿಗೆ ವೇಸ್ಟ್ ಆಗ್ಬಿಡುತ್ತೆ, ಇಷ್ಟ ಪಟ್ಟಿರೋ ಶ್ರಮ ವೇಸ್ಟ್ ಆಗುತ್ತೆ, ಕಂಟಿನ್ಯೂ ಮಾಡು, ಬಿಡ್ಬೇಡ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತಾರೆ. ನಿಮ್ಮ ಪ್ಲಾನ್ ಹೇಗೆ? ನಿಮ್ಮ ಹಸ್ಬೆಂಡ್ ಹೆಂಗ್ ಸಪೋರ್ಟ್ ಮಾಡ್ತಾರೆ ಅದಕ್ಕೆ? ಡೆಫಿನೆಟ್ಲಿ 100% ಸಪೋರ್ಟ್ ಇದೆ ನನಗೆ. ಯಾಕೆಂದ್ರೆ ನನ್ನ ಮದ್ವೆಗೆ ಭಯ ಪಡ್ತಾ ಇದ್ದು ಇದು ಒಂದ್ ಕಾರಣ ಇತ್ತು. ಹೇಗ್ ಸಪೋರ್ಟ್ ಮಾಡ್ತಾರೋ, ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾರೋ ಇಲ್ವೋ, ಅಥವಾ ನನ್ನ ಕೆರಿಯರ್ ಸಪೋರ್ಟ್ ಮಾಡ್ತಾರೋ ಇಲ್ವೋ ಅನ್ನೋದು ಖಂಡಿತ ಭಯ ಇತ್ತು ನನಗೆ. ವೈ ಐ ಸೆಡ್ ಓಕೆ ಇವ್ರು ಅಂತಂದ್ರೆ ಹಿ ಈಸ್ ಲೈಕ್ ದಟ್. ನಮ್ ತಂದೆ ಹಾಗಿದ್ರು ನನಗೆ. ನಾನು ಏನೇ ಮಾಡ್ಬೇಕು ಅಂದ್ರೂ, ನಾವಿದ್ರು ಅಷ್ಟೇ, ನನಗಾಗ್ಲಿ ನಮ್ಮ ಅಕ್ಕನಾಗ್ಲಿ, ನಾವ್ ಏನೇ ಮಾಡ್ಬೇಕು ಅಂದ್ರೆ ಹಿ ವಾಸ್ ಆ ಬ್ಯಾಕ್ ಬೋನ್. ನಾನಿದ್ದೀನಿ, ಮುಂದೆ ನಡಿ ನೀನು ಅನ್ನೋರು ಯಾವಾಗ್ಲೂ. ಸೊ ನನ್ಗೆ ಯಾವಾಗ್ಲೂ ತಲೆಯಲ್ಲಿ ಇರ್ತಿತ್ತು, ನಮ್ ತಂದೆ ತರ ಬರ್ಬೇಕು ನನ್ಗೆ, ಹಿ ಶುಡ್ ಸಪೋರ್ಟ್ ಮೀ, ನನ್ಗೆ ಎಂಕರೇಜ್ ಮಾಡ್ಬೇಕು ಅಂತ. ಇಟ್ಸ್ ಜಸ್ಟ್ ಲೈಕ್ ಮೈ ನನ್ನ ಹಸ್ಬೆಂಡ್ ಹಾಗೆ ಇದ್ದಾರೆ. ನನ್ಗೆ ಎಲ್ಲೋ ಒಂದ್ ಕಡೆ ಐ ಸಿ ಲೈಕ್ ಮೈ ಫಾದರ್ ಇಸ್ ಬ್ಯಾಕ್ ಅನ್ನೋ ತರ ಅನ್ಸುತ್ತೆ ನನಗೆ ಸಮ್ ಟೈಮ್. ಸೊ ಅವ್ರು ಯಾವತ್ತೂ ನನ್ಗೆ ಯಾವ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅವ್ರಿಗೊತ್ತು ನನಗೆ ತುಂಬಾ ಇಷ್ಟ ಅಂತ, ಈ ಕೆಲಸ ತುಂಬಾ ಇಷ್ಟಪಡ್ತೀನಿ, ನಾನು ತುಂಬಾ ಪ್ರೀತಿಸ್ತೀನಿ, ತುಂಬಾ ಭಕ್ತಿಯಿಂದ ಮಾಡ್ತೀನಿ ಅಂತ. ಸೊ ಹಿ ನೆವರ್ ಸ್ಟಾಪ್ಸ್ ಮೀ. ಆರಾಮ ನಿನ್ಗೆ ಏನ್ ಇಷ್ಟ ಆಗುತ್ತೆ ಮಾಡು, ಅಟ್ ದ ಸೇಮ್ ಟೈಮ್ ನಿನ್ ಪ್ರಿನ್ಸಿಪಲ್ಸ್ ಏನಿದೆ ಅದನ್ನು ಫಾಲೋ ಮಾಡ್ಕೊ. ಬಿಕಾಸ್ ಜನ ನಿನ್ನ ಇಷ್ಟಪಡ್ತಾರೆ, ಇದಕ್ಕೆ ನೀನ್ ಸಿಸ್ಟಮ್ಯಾಟಿಕ್ ಆಗಿರೋದು ಇಷ್ಟಪಡ್ತಾರೆ, ಅದನ್ನ ಹಾಗೆ ಮೇಂಟೈನ್ ಮಾಡಿ, ಎಲ್ಲೂ ಲೂಸ್ ಮಾಡ್ಕೋಬೇಡ ಅಂತ ಹೇಳಿ he encouraged me 100%. ನಿಮ್ಗೆ ಮುಂಚೆ ಬೇರೆ ಪ್ರಪೋಸಲ್ಸ್ ಬರ್ಲೇ ಇಲ್ವಾ ಮ್ಯಾಮ್? ಬಂದಿರುತ್ತೆ 200%. ಔಟ್ ಆಫ್ ಇಂಡಿಯಾ ಬಂತು, ಬ್ಯಾಂಗ್ಳೂರ್ ಹೊರಗೆ ಬಂತು. ಅಂಡ್ ಕೆಲವ್ರಿಗೆ ಇಲ್ಲ ಇದು ಕಂಟಿನ್ಯೂ ಮಾಡೋದು ಬೇಡ, ನಮ್ ಬಿಸ್ನೆಸ್ ಇದೆ ಅದನ್ನ ನೋಡ್ಕೊಂಡ್ರು ಆಯ್ತು ಅಂತ ಹೇಳ್ತಾ ಇತ್ತು. ಅದೆಲ್ಲ ನಂಗೆ ಇಷ್ಟ ಆಗ್ತಿರಲಿಲ್ಲ. ಯಾಕೆಂದ್ರೆ ನಾನು ಅಷ್ಟೇನೆ, ಅವ್ರೇನೋ ಕೆಲಸ ಮಾಡ್ತಿರೋ ಬಿಟ್ಬಿಡಿ ಅದನ್ನ ಬಂದ್ಬಿಡಿ ಅಂತ ನಾನು ಹೇಳಲ್ಲ. ಅವ್ರ ಸ್ಪೇಸ್ ಅವ್ರಿಗೆ ಬೇಕು, ಅವ್ರ ಪ್ಯಾಷನ್ ಅವ್ರಿಗಿರುತ್ತೆ. ನಾನು ಇಷ್ಟಪಡ್ತೀನಿ, ಅವ್ರು ಅದನ್ನ ಇಷ್ಟಪಡ್ತಿರ್ತಾರೆ. ಹಂಗೆ ನನಗೂ ಅವ್ರು ಆ ಸ್ಪೇಸ್ ನನಗೆ ಕೊಡ್ಬೇಕು. ಅಂಡ್ ಔಟ್ ಆಫ್ ಇಂಡಿಯಾ ಎಲ್ಲ ನನ್ಗೆ ಇಷ್ಟ ಆಗಿಲ್ಲ. ನನ್ಗೀಗ ನಮ್ಮಮ್ಮ ನೋಡ್ಬೇಕು ಅಂದಾಗ ಎದ್ದು ಬಂದ್ಬಿಡ್ಬೇಕು ಬೆಳಗ್ಗೆ. ಕಷ್ಟ ಆಗುತ್ತೆ. ನಾನು ಎಲ್ಲೋ ಇಟ್ಕೊಂಡು ಈಗ ಹುಷಾರಿಲ್ಲ ಅಂದ್ರೆ ನಾನ್ ಕರ್ಕೊಂಡು ಹೋಗೋ ತರ ಇರಲ್ಲ. ಅವ್ನ್ ಫೋನ್ ಮಾಡಿ ಅಮ್ಮ ಹುಷಾರಾಗಿದ್ಯಾ ಅಂತ ಕೇಳೋದಕ್ಕೂ ನಾನ್ ಬಂದು ಅವ್ನ ಖುದ್ದಾಗಿ ಕರ್ಕೊಂಡು ಹೋಗೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಅಂಡ್ ನಾವು ತುಂಬಾ ಅಟ್ಯಾಚ್ಡ್ ಫ್ಯಾಮಿಲಿ. ಗೊತ್ತು ಮ್ಯಾಮ್, ಅದು ನಿಮ್ಮ ನೀಸು, ನಿಮ್ಮ ಅಕ್ಕ, ನೀಸ್ ನಂತರ ನೀವು ಬಿಟ್ಟೇ ಇರಲ್ಲ. ತುಂಬಾ ಕಷ್ಟ. ಎಲ್ಲರೂ ಮದ್ವೆ ಆದ್ಮೇಲೆ ಫಸ್ಟ್ ಕೇಳಿದೆ ಕ್ವೆಶ್ಚನ್, ಹನಿ ಹೇಗಿದ್ದಾಳೆ, ಓಕೆನಾ, ಅವಳು ಹೇಗ್ ಬಿಟ್ಟಿದ್ದಾಳೆ ಅನ್ನೋ ತರಾನೇ ಕೇಳ್ತಾ ಇದ್ರು. ಸೊ ನಾವು ತುಂಬಾ ಹತ್ರ ತುಂಬಾ ಹಚ್ಕೊಂಡಿರೋದ್ರಿಂದ ನಂಗೆ ಆ ಪ್ರಪೋಸಲ್ಸ್ ಎಲ್ಲ ಒಪ್ಕೋಬೇಕು ಅಂತ ಅನ್ಸ್ತಾನೆ ಇರ್ಲಿಲ್ಲ. ಮೈಸೂರಲ್ಲಿ ಇತ್ತು, ಅದಕ್ಕೂ ಹೋಗ್ಲಿಲ್ಲ ನಾನು. ಆಕ್ಚುಲಿ ಬೇಡ ಅಂತ ಇದ್ದೆ. ನನ್ ಪ್ರೊಫೆಷನ್ ಬಿಡೋದೆಲ್ಲ ಇಟ್ಸ್ ನಾಟ್ ಪಾಸಿಬಲ್ ನನಗೆ. ಅಂದ್ರೆ ಬಂದಂತ ಪ್ರಪೋಸಲ್ಸ್ ಕಡೆಗೆ ಪ್ರೊಫೆಷನ್ ಬಿಡು, ಅದೇ ಹೇಳಿದ್ನಲ್ಲ, ಅವ್ರ ಬಿಸ್ನೆಸ್ ಇದೆ, ನಮ್ ಬಿಸ್ನೆಸ್ ನೋಡ್ಕೊಂಡು ಹೋಗ್ಬೋದಲ್ಲ ಆರಾಮಾಗಿ ಅನ್ನೋ ತರ ಇತ್ತು. ನನ್ಗೆ ಅದು ಇಷ್ಟ ಇರ್ಲಿಲ್ಲ. ಡೆಫಿನೆಟ್ಲಿ ನಂಗೆ ಅದು ಇಷ್ಟ ಇರ್ಲಿಲ್ಲ. ಸೊ ಐ ಸೆಡ್ ನೋ.
ಅಂಡ್ ಡೆಸ್ಟಿನಿ ಇಲ್ಲಿ ಬರ್ದಿತ್ತು ಇಷ್ಟ್ ದಿನ ಆದ್ಮೇಲೆ ಅಂತ. ಇದೆ ಅದೇನೋ ಹೇಳ್ತಲ್ಲ, ಕೈಯಲ್ಲೇ ಇಟ್ಕೊಂಡು ಇವರೆಲ್ಲ ಸುತ್ತಾ ಇದ್ದನ್ನು ಹಾಗೆ. ಸರ್ ಮುಂಚೆ ಪ್ರಪೋಸ್ ಏನ್ ಮಾಡಿದ್ದಿಲ್ವಾ ಮ್ಯಾಮ್ ಮದುವೆಗೆ? ನಾವು ಗುಡ್ ಫ್ರೆಂಡ್ಸ್ ಅಷ್ಟೇ. ಅದೇ ಹೇಳಿದ ಇನ್ ಬಿಟ್ವೀನ್ ಫೋನು ಇರ್ಲಿಲ್ಲ, ಏನು ಇಲ್ಲ. 2-3 years ಆಲ್ಮೋಸ್ಟ್ ನಾವೇನ್ ಮಾತಾಡ್ತಾ ಇರ್ಲಿಲ್ಲ. ಮತ್ ಅಗೇನ್ ಎಲ್ಲೋ ಒಂದು ಫಂಕ್ಷನ್, ಹೇಗಿದ್ದೀರಾ, ನಾನ್ ಚೆನ್ನಾಗಿ, ನೀವ್ ಹೇಗಿದ್ದೀರಾ ಅಂತ ಮತ್ ಮಾತು. ಆತರ ವೆರ್ ಗುಡ್ ಫ್ರೆಂಡ್ಸ್. ನಾನ್ ಬಿಗ್ ಬಾಸ್ ಹೋದಾಗ ಹಿ ಟುಕ್ ಲೈಕ್ ಕೇರ್ ಆಫ್ ಎವ್ರಿಥಿಂಗ್. ಅವರೇ ಕೋಆರ್ಡಿನೇಟ್ ಮಾಡ್ತಾ ಇದ್ರು ಫ್ಯಾಮಿಲಿಗೆ, ಅಲ್ಲಿ ಬಿಗ್ ಬಾಸ್ ಟೀಮ್ ಜೊತೆಗೆ. ನನ್ನ ಸಿಸ್ಟರ್ ಅವರು ಮಾಡ್ತಾ ಇದ್ರು. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಹಂಗೆ ಮತ್ತೆ ಶುರುವಾಗಿ ದೆನ್ ವೈ ನಾಟ್ ನಾವಿದ್ರೆ ಅಂತ. ಅಂಡ್ ಈಗ ಮದ್ವೆ ತುಂಬಾ ಆಗ್ತಿತ್ತಲ್ಲ ಮಾತುಕತೆ, ಅವಾಗ ಏನು ಅದು ಇದು ಅಂತ. ಸೊ ಅದೇ ಓಡ್ತಾ ಇತ್ತಲ್ಲ, ದೆನ್ ವಿ ಡಿಸೈಡೆಡ್. ಓಕೆ